Hey everyone, welcome back to another video from BioStudy Made Easy. So ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಏನಿದೆ ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಜನವರಿ 16th ಇಂದ ಹಿಡಿದು 30th ವರ್ಗೂ ಪ್ರಿಪರೇಟರಿ ಎಕ್ಸಾಮ್ಸ್ ಏನು ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಎಕ್ಸಾಮ್ಸಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು, ಬಿಕಾಸ್ ಎಷ್ಟೊಂದು ಕಾಲೇಜಸಲ್ಲಿ ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಸೊ ಕ್ಲಾಸಸ್ ನಡೀತಾ ಇದೆ. ಸೊ ಆನ್ ಗೋಯಿಂಗ್ ಕ್ಲಾಸಸ್ ಜೊತೆಗೆ ನಾವು ಪ್ರಿಪರೇಟರಿ ಎಕ್ಸಾಮಿಗೆ ಹೇಗೆ ಸ್ಕೋರ್ ಮಾಡೋದು ಆ್ಯಂಡ್ ಎಷ್ಟು ದಿನ ಇದೆ ನಿಮಗೆ ಪ್ರಿಪರೇಟರಿ ಎಕ್ಸಾಮಿಗೆ ಅಂತಂದರೆ, ಸೊ ಯು ಹ್ಯಾವ್ 15 days ಲೆಫ್ಟ್. ಹೌದಾ? ಸೊ ಈ 15 daysಲ್ಲಿ ನಾವು 70% ಸಿಲೆಬಸನ್ನು ಕವರ್ ಮಾಡಬಹುದು. ಆಲ್ 4 ಸಬ್ಜೆಕ್ಟ್ಸ್ ದಟ್ ಈಸ್ PCMB 4ಕ್ಕೂ ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಆರ್ ನಾಟ್, ಇದಕ್ಕೆ ನಾವು ಇಷ್ಟು ಸೀರಿಯಸ್ ಆಗಿ ಓದಬೇಕಾ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ದೆನ್ ಕಾಲೇಜಿಗೆ ಹೋಗ್ತಾ ಇದ್ದೀವಿ ನಾವು, ಇನ್ನೂ ಕ್ಲಾಸಸ್ ನಡೀತಾ ಇದೆ, ಅದರ ಜೊತೆಗೆ ಹೇಗೆ ಸ್ಟಡಿ ಮಾಡೋದು, ಅಂದರೆ ಟೈಮಿಂಗ್ಸ್ ಹೇಗೆ ನಾವು ಮ್ಯಾನೇಜ್ ಮಾಡೋದು, ಕಾಲೇಜಿಗೆ ಹೋಗಿ ಬಂದು ಓದ್ಕೊಳ್ಳೋದಕ್ಕೆ ಹೇಗಾಗುತ್ತೆ, ಆಮೇಲೆ ಈ 70% ಸಿಲೆಬಸ್ಸನ್ನು ಹೇಗೆ ಕವರ್ ಮಾಡಬೇಕು, ಒಂದು ಸಬ್ಜೆಕ್ಟಿಗೆ ಎಷ್ಟು ದಿನ ತೊಗೊಳುತ್ತೆ, ಎಷ್ಟು ಚಾಪ್ಟರ್ಸನ್ನು ಓದಬೇಕು, ಯಾವ ಚಾಪ್ಟರ್ಸನ್ನು ಓದಿದರೆ ನಾವು ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಸಿಲೆಬಸ್ಸನ್ನು ಕವರ್ ಮಾಡಿ ಪ್ರಿಪ್ರೇಟ್ರಿಗೆ ಓದ್ಕೊಳ್ಬಹುದು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರಿಪ್ರೇಟ್ರಿ ಎಕ್ಸಾಮ್ ಇಂಪಾರ್ಟೆಂಟಾ ಅಲ್ವಾ ಅಂತ ಕೇಳಿದರೆ, ಪ್ರಿಪ್ರೇಟ್ರಿ ಎಕ್ಸಾಮ್ಗಳು ಇಂಪಾರ್ಟೆಂಟೇ. ವೈ? ಬಿಕಾಸ್ ಇಟ್ ಕ್ರಿಯೇಟ್ಸ್ ಅ ಸ್ಟ್ರೆಸ್ ಇನ್ ಯೋರ್ ಮೈಂಡ್. ಓಕೆ, ಪಾಸಿಟಿವ್ ಸ್ಟ್ರೆಸ್. ಯಾವ ತರಹ ಪಾಸಿಟಿವ್ ಸ್ಟ್ರೆಸ್ ಅಂದರೆ, ನೋಡಿ, ಎಕ್ಸಾಮ್ ಇದೆ ಅಂದರೆ ಮಾತ್ರ ನಾವು ಅಲರ್ಟ್ ಆಗ್ತೀವಿ, ಓದೋಕ್ಕೆ ಶುರು ಮಾಡ್ತೀವಿ. ಹೌದಾ? ಸೊ ನಮಗೆ ಟೈಮ್ ಲಿಮಿಟ್ ಬೇಕು ಯಾವಾಗಲೂ ನಮ್ಮ ಮೈಂಡಿಗೆ. ಓಕೆ, ಸೊ ಆ ಟೈಮ್ ಲಿಮಿಟ್ ಇತ್ತು ಅಂತಂದರೆ ನಾವು ಓದೋದಕ್ಕೆ ಶುರು ಮಾಡ್ತೀವಿ. ಸೊ ಅದಕ್ಕೆ ಇವಾಗ ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಬರೀ 15 ದಿನ ಇದೆ. ಆ 15 ದಿನದಲ್ಲಿ ನಾವು ಫಿಸಿಕ್ಸಲ್ಲಿ ಇಷ್ಟು ಚಾಪ್ಟರ್ಸು, ಕೆಮಿಸ್ಟ್ರಿನಲ್ಲಿ ಇಷ್ಟು, ಬಯಾಲಜಿನಲ್ಲಿ ಇಷ್ಟು, ಮ್ಯಾಥಮೆಟಿಕ್ಸಲ್ಲಿ ಇಷ್ಟು ಚಾಪ್ಟರ್ಸನ್ನ ಕವರ್ ಮಾಡಬೇಕು ಅಂತ ನಾನು ನಿಮ್ಗೆ ಇವಾಗ ಪ್ಲ್ಯಾನ್ ಹೇಳ್ಕೊಡ್ತೀನಿ. ಸೊ ಆ ಪ್ಲ್ಯಾನ್ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ನಿಮಗೆ ಒಂದೊಂದು ದಿನಾನೂ ಯಾಕೆ ವೇಸ್ಟ್ ಮಾಡಿದೆ ಅಂತ ಅನಿಸ್ತಾ ಇರುತ್ತೆ. ಸೊ ಈ ದಿನದಲ್ಲಿ ನಾನು ಇದನ್ನ ಓದಬಹುದಿತ್ತಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ದಟ್ಸ್ ವೈ ಆ ಸ್ಟ್ರೆಸ್ ಕ್ರಿಯೇಟ್ ಆದರೆ ನಿಮ್ಮ ಅಷ್ಟು ಸಿಲೆಬಸ್ ಕವರ್ ಆಗಿ ಹೋಗ್ಬಿಡುತ್ತೆ. ನೋಡಿ, 70% ಸಿಲೆಬಸ್ನೇ ನೀವು ಕವರ್ ಮಾಡಿಬಿಟ್ರಿ ಅಂದರೆ ಪ್ರಿಪ್ರೇಟ್ರಿಗೆ, ಇನ್ನು ಉಳಿದಿರೋ 30% ಸಿಲೆಬಸ್ಸನ್ನು ನೀವು ಆ್ಯನ್ಯುವಲ್ ಎಕ್ಸಾಮ್ ಅನ್ನೋ ಅಷ್ಟರಲ್ಲಿ ನೀವು ಕವರ್ ಮಾಡ್ಕೊಂಡು ಬಿಡ್ತೀರಾ. ಹೌದಾ? ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ನಿಮ್ಮ ಪ್ರಿಪ್ರೇಷನನ್ನು ಲೆವೆಲಪ್ ಮಾಡ್ಕೊಳ್ಬಹುದು. ಓಕೆ, ಸೊ ದಟ್ಸ್ ವೈ ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಸೀರಿಯಸ್ ಆಗಿ ತೊಗೊಂಡು ಇಷ್ಟು ಚಾಪ್ಟರ್ಸ್ನ ನೀವು ಪರ್ಫೆಕ್ಟ್ ಆಗಿ ಓದೋದಕ್ಕೆ ಶುರು. ಈಗ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಪ್ರಿಪ್ರೇಷನನ್ನು ಹೇಗೆ ಮಾಡಬೇಕು ಅಂತ ನೋಡಿ. ಪಾರ್ಟ್ C-ನಲ್ಲಿ ನಿಮಗೆ ಇನ್ಆರ್ಗ್ಯಾನಿಕ್ಕಿಂದ ಎನಿ 3 ಬರೀಬೇಕು, ಫಿಸಿಕಲಿಂದ ಎನಿ 2 ಬರೀಬೇಕು. ಹೌದಾ? ಸೊ ಹಾಗಾಗಿ ನೀವು ಇನ್ಆರ್ಗ್ಯಾನಿಕ್ಕು ಫಿಸಿಕಲನ್ನು ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಲೇಬೇಕು, ಆರ್ಗ್ಯಾನಿಕ್ಕೂ ನೋಡ್ಕೊಂಡು ಹೋಗಬೇಕು. ಬಟ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಕಡಿಮೆ ಚಾಪ್ಟರ್ಸು ಬಟ್ ಕಂಪಲ್ಸರಿ ಕ್ವಶನ್ಸ್ ಇದೆ. ಹೌದಾ? ಸೊ ಹಾಗಾಗಿ ಫಸ್ಟ್ ಇನ್ಆರ್ಗ್ಯಾನಿಕ್ ನೋಡೋದಾದರೆ ನೋಡಿ, D&F ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಇದೆ. ಬಟ್ ಅದರಲ್ಲಿ ನೀವು ಎನಿ 1 ಚಾಪ್ಟರ್ನ ನೀವು ಓದ್ಕೊಂಡು ಹೋದ್ರೂ ಯು ಕ್ಯಾನ್ ಆನ್ಸರ್ ಫಾರ್ 3 ಮಾರ್ಕ್ ಕ್ವೆಶನ್ಸ್. ಹೌದಾ? ಸೊ 3 ಮಾರ್ಕಿಂದು ಎನಿ 3 ಬರೀಬೇಕು, ಮಾಡ್ತೀರಾ. ಹೌದಾ? ಸೊ ಅದರ ಜೊತೆಗೆ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದಿಷ್ಟು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನಿಸಿದ್ದನ್ನು ಕೂಡ ನೀವು ಇದನ್ನು ನೋಡ್ಕೊಂಡು ಬಿಟ್ರಿ ಅಂತಂದರೆ ಸೇಫ್ಟಿಗೆ ಇನ್ನೊಂದಿಷ್ಟು ಕ್ವಶನ್ಸ್ ಆ್ಯಡ್ ಆಗುತ್ತೆ ನಿಮಗೆ. ಸೊ ಒಂದಿನ ಬಿಟ್ಟು ಇನ್ನೊಂದಿನ ಬರೆಯೋದಕ್ಕೆ. ಹೌದಾ? ಸೊ ಇಲ್ಲ ನಮಗೆ ಎಕ್ಸ್ಟ್ರಾ ಓದೋದು ಬೇಡ, ಸದ್ಯಕ್ಕೆ ನಮ್ಗೆ ಇಷ್ಟೇ ಓದೋಕ್ಕಾಗುತ್ತೆ ಅಂತಂದರೆ ದಿಸ್ ಚಾಪ್ಟರ್ ಯು ಕ್ಯಾನ್ ಇನ್ಕ್ಲೂಡ್ ಫಾರ್ ದಿಸ್ ಪ್ರಿಪ್ರೇಟರಿ. D&F ಆಗಿರ್ಬೋದು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್, ಎನಿ 1. ಓಕೆ, ಸೊ 1 ಚಾಪ್ಟರ್ ಆಯಿತು. ನೆಕ್ಸ್ಟ್ ಇವಾಗ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಕೂಡ ನಿಮಗೆ ಕಂಪಲ್ಸರಿಯಾಗಿ ಪಾರ್ಟ್ C-ಇಂದ ಕ್ವಶನ್ಸ್ ಬರೋದ್ರಿಂದ ನೋಡಿ, ಪಾರ್ಟ್ C-ಇಂದ ನೋಡಿ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿಯನ್ನು ಮಿಸ್ ಮಾಡಬೇಡಿ, ಕಂಪಲ್ಸರಿಯಾಗಿ ಓದಿ, ಬಿಕಾಸ್ ಇಟ್ಸ್ ಹ್ಯಾವಿಂಗ್ ದ ಹೈಯೆಸ್ಟ್ ವೇಟೇಜ್. ಓಕೆ, ಸೊ ಅದರಿಂದ ಆಲ್ ಟೈಪ್ ಆಫ್ ಕ್ವೆಶನ್ಸ್ ಬರ್ತಾ ಇರೋದ್ರಿಂದ ದಟ್ ಈಸ್ 1 ಮಾರ್ಕಿಂದನೂ 2 ಕ್ವಶನ್ಸ್ ಬರುತ್ತೆ, 3 ಮಾರ್ಕಿಂದನೂ ನಿಮಗೆ 2 ಕ್ವಶನ್ಸು ಪ್ಲಸ್ 2 ನ್ಯೂಮರಿಕಲ್ಸ್ ಬರುತ್ತೆ. ಹಾಗಾಗಿ ಈ ಚಾಪ್ಟರ್ನ ಮಿಸ್ ಮಾಡದೆ ಓದ್ಕೊಳ್ಳಿ. ಓಕೆ, ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಆಯಿತು. ಆ್ಯಂಡ್ ಉಳಿದಿರೋ ಸೊಲ್ಯೂಷನ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಿಮಗೆ ಈಸಿ ಅನಿಸುವಂತಹದ್ದು ಒಂದು ಚಾಪ್ಟರ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಓದೇ ಇಲ್ಲ, ನಾವೇನು ಶುರು ಮಾಡಿಲ್ಲ ಅಂತನ್ನೋರು 2ರಲ್ಲಿ ಯಾವುದಾದ್ರೂ 1 ಚಾಪ್ಟರ್, ಸೊ 2 ಚಾಪ್ಟರ್ಸ್ ಆಯಿತು. ಓಕೆ, ಸೊ ಅಷ್ಟು 2 ಚಾಪ್ಟರ್ಸ್ ಓದಿದರೆ ನೀವು ಆರಾಮಾಗಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಎನಿ 2 ಅನ್ನು ನೀವು ಆನ್ಸರ್ ಮಾಡಬಹುದು. ಓಕೆ, ಇನ್ನು ನೆಕ್ಸ್ಟ್ ಆರ್ಗ್ಯಾನಿಕ್ಕಿಗೆ ಬಂದರೆ ಇದರಲ್ಲಿ 5 ಚಾಪ್ಟರ್ಸ್ ಇದೆ. ಈ 5 ಚಾಪ್ಟರ್ಸಲ್ಲಿ ಮಿಸ್ ಮಾಡದೆ ಓದುವಂಥದ್ದು ಯಾವುದು ಅಂತಂದರೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ನೋಡಿ, ಇದು 14 ಮಾರ್ಕ್ಸ್ಗಿದೆ, ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್. ಆಲ್ ಟೈಪ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಸೊ ಮಿಸ್ ಮಾಡದೆ ಈ ಚಾಪ್ಟರ್ನ ಒಂದು ಇವಾಗಲೇ ಪ್ರಿಪ್ರೇಟರಿ ಟೈಮ್ಗೆ ನೀವು ಪರ್ಫೆಕ್ಟ್ ಆಗಿಬಿಡಿ. ನೋಡಿ, ಲಾಂಗ್ ಆನ್ಸರ್ಸ್ ಏನಿದೆ 5 ಮಾರ್ಕ್ಸ್ದು, ಅದರಲ್ಲಿ ಎನಿ 4 ಅಟೆಂಪ್ಟ್ ಮಾಡಬೇಕು. ಹೌದಾ? ನೀವು ಇದೊಂದೇ ಚಾಪ್ಟರ್ನ ನೋಡ್ಕೊಂಡ್ರಿ ಅಂತಂದರೆ ಯು ಕ್ಯಾನ್ ಅಟೆಂಪ್ಟ್ ಓನ್ಲಿ 2. ಇನ್ನೂ 2 ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕಂದ್ರೆ ನೀವು ಇರೋವಂತಹ ಉಳಿದಿರೋ ಚಾಪ್ಟರ್ಸಲ್ಲಿ ಯಾವುದಾದ್ರೂ 2 ಚಾಪ್ಟರ್ಸನ್ನು ಚೂಸ್ ಮಾಡಿಕೊಂಡು ನಿಮ್ಗೆ ಈಸಿ ಇರೋವಂಥದ್ದು ನೋಡಿ, ನಿಮ್ಗೆ ಇದರಲ್ಲಿ ಯಾವ ಚಾಪ್ಟರ್ಸ್ ಆಗಿದೆ, ಟೆಸ್ಟಿಗೆ ಮುಗ್ದಿರೋದು ಅಥವಾ ಮಿಡ್ ಟರ್ಮಿಗೆ ಮುಗ್ದಿರೋದು ಅಥವಾ ನಿಮ್ಗೆ ಈಸಿ ಅನಿಸೋವಂಥ 2 ಚಾಪ್ಟರ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓದ್ಕೊಳ್ಳಿ. ಸೊ ಎಷ್ಟಾಯಿತು? ಸೊ 3 ಫ್ರಮ್ ಆರ್ಗ್ಯಾನಿಕ್, 1 ಫ್ರಮ್ ಇನ್ಆರ್ಗ್ಯಾನಿಕ್ ಆ್ಯಂಡ್ 2
ಫ್ರಮ್ ಫಿಸಿಕಲ್. ಎಷ್ಟಾಯಿತು ಟೋಟಲ್ 6 ಚಾಪ್ಟರ್ಸನ್ನ ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರಿ ಅಂತಂದರೆ ಸೊ ಆಲ್ಮೋಸ್ಟ್ 60 to 70% ಸಿಲೆಬಸ್ ನಿಮ್ಮದು ಕವರ್ ಆಗಿ ಹೋಗಿಬಿಡುತ್ತೆ. ಸೊ ಇದಕ್ಕೆ ಒಂದು 3 ಡೇಸನ್ನು ಇಟ್ಕೊಳ್ಳಿ. ಓಕೆ, ಸೊ ಇನ್ನೂ ಕಡಿಮೆ ತೊಗೊಳ್ಬಹುದು ನೀವು, ಬಿಕಾಸ್ ರೀಸೆಂಟಾಗಿ ಸೆಕೆಂಡ್ ಟೆಸ್ಟ್ ಮುಗಿಸಿರೋದ್ರಿಂದ ಅದೇ ಚಾಪ್ಟರ್ಸನ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಜಸ್ಟ್ ನೀವು ಒಂದು ಸ್ವಲ್ಪ ಟೈಮಲ್ಲಿ ರಿವೈಸ್ ಮಾಡ್ಕೊಂಡು ಬಿಡ್ಬೋದು. ಉಳಿದಿರೋ 2 ದಿನ ಬೇರೆ ಚಾಪ್ಟರ್ಸ್, ಮಿಡ್ ಟರ್ಮಿಗೆ ಇರೋ ಚಾಪ್ಟರ್ಸ್ ಅಥವಾ ನೀವು ಯಾವ್ದು ಓದ್ಬೇಕು ಅಂದ್ಕೊಂಡಿದ್ದೀರಾ ಆ ಚಾಪ್ಟರ್ಸನ್ನ ತೊಗೊಳ್ಬೋದು. ಸೊ 3 days ಫಾರ್ ಕೆಮಿಸ್ಟ್ರಿ ಆಗೋಯಿತು. ನಾವು ಮ್ಯಾಥಮೆಟಿಕ್ಸಲ್ಲಿ ಇಫ್ ಯು ಆರ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್ ಅಂತಂದರೆ ನೀವು ಎನಿ ಚಾಪ್ಟರ್ಸನ್ನು ನೀವು ಚೂಸ್ ಮಾಡಿಕೊಂಡು ಅಥವಾ ಎಲ್ಲ ಚಾಪ್ಟರ್ಸನ್ನು ನಮ್ಗೆ ಆಗುತ್ತೆ ಅಂತಂದರೆ ಯು ಕ್ಯಾನ್ ಡೂ ಇಟ್. ಬಟ್ ಇಲ್ಲ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಅನಿಸುತ್ತೆ ಅಂತಂದರೆ ಸೊ ನನ್ನ ಪರ್ಸ್ನಲ್ ಸಜೆಷನ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ, ಸೊ ಆ್ಯಸ್ ಐ ಸ್ಟಡೀಡ್ ಫಾರ್ ಮೈ PUC ಅಂತ ಹೇಳೋದಾದರೆ, ಸೊ ನಾನು ಇಂಟಿಗ್ರೇಷನ್ ಡಿಫಿಕಲ್ಟ್ ಇರೋದ್ರಿಂದ ಸೊ ಐ ಸ್ಕಿಪ್ಡ್ ದ ಇಂಟಿಗ್ರೇಷನ್ ಪಾರ್ಟ್. ಸೊ ನಾನು ಯಾವ್ಯಾವ ಚಾಪ್ಟರ್ಸನ್ನ ಸೆಲೆಕ್ಟ್ ಮಾಡಿದ್ದೆ ಅಂತಂದರೆ, ಸೊ ಐ ಹ್ಯಾವ್ ಚೂಸನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಅದಾದ ನಂತರ ಮ್ಯಾಟ್ರೈಸಿಸ್ ಆ್ಯಂಡ್ ದೆನ್ ಡಿಫ್ರೆನ್ಸಿಯೇಷನ್ ಈಸಿ ಇರುತ್ತೆ ಕಂಪ್ಯಾರಿಟಿವ್ಲಿ ಇಂಟಿಗ್ರೇಷನ್ಗೆ ಕಂಪೇರ್ ಮಾಡಿದರೆ, ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸನ್ನು ಮಾಡಬಹುದು, ಆ್ಯಂಡ್ ದೆನ್ ದೀಸ್ ಆಲ್ಜಿಬ್ರಾ ಪಾರ್ಟ್, ವೆಕ್ಟರ್ ಆಲ್ಜಿಬ್ರಾ ಮಾಡಬಹುದು, ಆ್ಯಂಡ್ 3D ಜಾಮೆಟ್ರಿ. ಓಕೆ, ಸೊ 3D ಜಾಮೆಟ್ರಿಯಲ್ಲಿ ಇರುವಂಥದ್ದು ಈಸಿ ಇರುತ್ತೆ. ಸೊ ಫಾರ್ಮುಲೆನ ಅಪ್ಲೈ ಮಾಡಿಬಿಟ್ಟು ನೀವು ಮಾಡ್ಬೋದು. ಆ್ಯಂಡ್ ದೆನ್ ಲೀನಿಯರ್ ಪ್ರೋಗ್ರಾಮಿಂಗ್ ಸ್ಕಿಪ್ ಮಾಡಬೇಡಿ, ಲೀನಿಯರ್ ಪ್ರೋಗ್ರಾಮಿಂಗ್ ಮತ್ತು ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಯಾಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದೆ ಅಂದರೆ, ನೋಡಿ 6 ಮಾರ್ಕ್ಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಬರೀಲೇಬೇಕು, ಹೌದಾ. ಸೊ 6 ಮಾರ್ಕ್ಸಲ್ಲಿ ಒಂದು ಇಂಟರ್ನಲ್ ಚಾಯ್ಸ್ ಇರುತ್ತೆ, ಯಾವುದಾದ್ರೂ ಒಂದು ಬರೀಬೇಕು, ಹೌದಾ. ಸೊ ಹಾಗಿದ್ಮೇಲೆ ಇಂಟಿಗ್ರಲ್ಸನ್ನು ನೀವು ಸ್ಕಿಪ್ ಮಾಡಿದ್ರಿ ಅಂತಂದರೆ ನೋಡಿ 6 ಮಾರ್ಕ್ಸಿಂದ ಇಂಟಿಗ್ರಲ್ಸಲ್ಲಿ ಒಂದು ಬರುತ್ತೆ, ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಒಂದು ಬರುತ್ತೆ, ಹೌದಾ. ಸೊ ನೀವು ಇದನ್ನು ಸ್ಕಿಪ್ ಮಾಡಿದರೆ ಇದನ್ನು ಕಂಪಲ್ಸರಿಯಾಗಿ ಓದಬೇಕು. ಓಕೆ, ಸೊ ನೀವು ಎರಡನ್ನೂ ಸ್ಕಿಪ್ ಮಾಡೋ ಹಾಗಿಲ್ಲ. ಓಕೆ, ಇಲ್ಲಾಂದರೆ 6 ಮಾರ್ಕ್ಸ್ ಕಳ್ಕೊಳ್ತೀರಾ. ಸೊ ಯಾವುದಾದ್ರೂ ಒಂದನ್ನು ನೀವು ಪರ್ಫೆಕ್ಟಾಗಿ ಹೋಗಿ, ಒಂದು ಚಾಪ್ಟರ್ ಇಂಟಿಗ್ರಲ್ಸ್ ಆರ್ ಲೀನಿಯರ್ ಪ್ರೋಗ್ರಾಮಿಂಗ್, ಎನಿವನ್ ನಿಮ್ಮ ಚಾಯ್ಸ್ನದು. ಆ್ಯಂಡ್ ದೆನ್ ಇವನ್ 4 ಮಾರ್ಕ್ಸ್ಗೂ ಕೂಡ ಒಂದು ಇಂಟರ್ನಲ್ ಚಾಯ್ಸ್ ಇದೆ, ದಟ್ ಈಸ್ ಫಾರ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಓಕೆ, ಸೊ ನಿಮಗೆ ಮ್ಯಾಟ್ರೈಸಸ್ಸು ಡೆಟರ್ಮಿನೆಂಟ್ಸು ಸಿಮಿಲರ್ ಇದೆ, ನಾವು ಮಾಡ್ತೀವಿ ಅಂತಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಆ್ಯಂಡ್ ಡಿಫ್ರೆನ್ಸಿಯೇಷನನ್ನು ಕೂಡ ಮಾಡಿ, ಈಸಿ ಇರುತ್ತೆ, ಸ್ಕಿಪ್ ಮಾಡಬೇಡಿ. ಈ 9 ಚಾಪ್ಟರ್ಸನ್ನೇ ನೀವು ಚೂಸ್ ಮಾಡಿ, ಅಥವಾ ಇದ್ರ ಬದಲು ನಿಮ್ಗೆ ಯಾವುದು ಬರುತ್ತೆ, ಯಾವ್ದು ಈಸಿ ಅನಿಸುತ್ತೆ, ಅಥವಾ ನಿಮ್ಗೆ ಯಾವುದು ಈಗಾಗಲೇ ಮಿಡ್ ಟರ್ಮ್ಗೆ ಟೆಸ್ಟಿಗೆ ಓದಿದ್ದೀರಾ ಅದರಿಂದ ಒಂದು 9 to 10 ಚಾಪ್ಟರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ರಿವೈಸ್ ಮಾಡೋದಕ್ಕೆ ಒಂದು 4 ಡೇಸನ್ನು ನಾವು ಲೆಟ್ಸ್ ಸಿ ಫಾರ್ ನಿಮ್ಮದೊಂದು 60% ಸಿಲೆಬಸ್ ಅಥವಾ 60 to 70% ಸಿಲೆಬಸ್ ಈಗಾಗಲೇ ಮುಗ್ದು ಹೋಗಿಬಿಟ್ಟಿರುತ್ತೆ. ಓಕೆ, ಸೊ ಅದನ್ನೇ ನೀವು ರಿವೈಸ್ ಮಾಡ್ಕೊಳ್ಬೇಕು. ಹೇಗೆ ರಿವೈಸ್ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಸೊ 3 ಚಾಪ್ಟರ್ಸ್ಗೆ 1 ಡೇ ಅಂತ ನೀವು ಇಟ್ಕೊಳ್ಬೋದು. ಓಕೆ, ಸೊ 3 ಚಾಪ್ಟರ್ಸಿಗೆ 1 ಡೇ ಅಂತ ನೀವು ಇಟ್ಕೊಳ್ಬಹುದು. ಇಫ್ ನಾಟ್ ನಿಮಗೆ ಈ ತರಹ ಆಗ್ತಾ ಇಲ್ಲ, ನಿಮಗೆ ಬೇರೆ ಚಾಪ್ಟರ್ಸ್ ನೋಡಿ, ಆಫ್ಟರ್ ಸೆಕೆಂಡ್ ಟೆಸ್ಟ್ ನಮಗೆ ಕೆಲವೊಂದಿಷ್ಟು ಚಾಪ್ಟರ್ಸ್ ಆಗಿದೆ, ಆಟಮ್ಸ್, ನ್ಯೂಕ್ಲಿಯರ್, ಈ ತರಹದ ಚಾಪ್ಟರ್ಸ್ ಆಗಿದೆ, ದೀಸ್ ಆರ್ ಈಸಿ ಅಂತಂದರೆ ನೀವು ಇದರಲ್ಲಿ ಯಾವುದಾದ್ರೂ ಟಫ್ ಇರುವಂತಹ ಡಿಫಿಕಲ್ಟ್ ಇರೋ ಚಾಪ್ಟರ್ಸ್ 1-2 ಬಿಟ್ಟು ಈ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಓಕೆ, ಬಟ್ ಮೇಕ್ ಶ್ಯೂರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ ದಟ್ ಈಸ್ ನೋಡಿ, ಈ ತರಹ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರಬಹುದು, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆಗಿರಬಹುದು, ಆ್ಯಂಡ್ ದೀಸ್ 2 ಚಾಪ್ಟರ್ಸ್, ಹೌದಾ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ಜಾಸ್ತಿ ಮಾರ್ಕ್ಸ್ ಇರೋದ್ರಿಂದ ಇವುಗಳನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಒಂದು 14 ಚಾಪ್ಟರ್ಸ್ ಇದೆ ಅಂತಂದರೆ ನೀವು ಒಂದು 8 to 9 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಿ, ಆಯಿತಾ. ಸೊ ಎಷ್ಟು ಇದಕ್ಕೆ ಒಂದು 3 to 4 ಡೇಸನ್ನು ನೀವು ತೊಗೊಳ್ಳಿ. ಓಕೆ, ಸೊ ರಿವಿಷನ್ ಮಾಡೋದಕ್ಕೆ 1-2 ದಿನ, ಅಥವಾ ಹೊಸ ಚಾಪ್ಟರ್ಸ್ ಇದೆ ಅಂತಂದರೆ ಅದನ್ನು ಓದೋದಕ್ಕೆ 1-2 ದಿನ ಇಟ್ಕೊಂಡ್ರೆ ಸೊ ಟೋಟಲ್ ಆಗಿ 4 ಡೇಸಲ್ಲಿ ನೀವು ಫಿಸಿಕ್ಸನ್ನು ಮುಗಿಸ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಚಾಪ್ಟರ್ಸ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ 8 to 9 ಚಾಪ್ಟರ್ಸ್ ಇರಲಿ, ಅದರಲ್ಲಿ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಸೊ ನೀಟಾಗಿ ಓದ್ಕೊಳ್ಳಿ. ಅವಸರ ಮಾಡಿ ಎಲ್ಲದನ್ನೂ ನಾ ಕವರ್ ಮಾಡಬೇಕು, ಆ ಚಾಪ್ಟರ್ ಈ ಚಾಪ್ಟರ್ ಅಂತ ಅಂದ್ಕೊಳ್ಬೇಡಿ. ಮೇಕ್ ಅ ಪ್ಲ್ಯಾನ್, ಯಾವ್ಯಾವ ಚಾಪ್ಟರ್ಸ್ ನಾನು ಓದಬೇಕು, ಮಿಡ್ ಟರ್ಮಿಗೆ ನಾನು ಎಷ್ಟು ಚೆನ್ನಾಗಿ ಯಾವ್ಯಾವ ಚಾಪ್ಟರ್ ಓದಿದ್ದೀನಿ ಫಸ್ಟ್ ಅವ್ನು ಮುಗಿಸ್ಕೊಳ್ಳಿ, ಸೆಕೆಂಡ್ ಟೆಸ್ಟಿಗೆ ಯಾವ್ಯಾವ ಪರ್ಫೆಕ್ಟಾಗಿ ಓದಿದ್ದೀನಿ ಫಸ್ಟ್ ಅವ್ನು ರಿವೈಸ್ ಮಾಡ್ಕೊಳ್ಳಿ, ಉಳಿದಿದ್ದನ್ನು ನೆಕ್ಸ್ಟ್ ಇಟ್ಕೊಂಡ್ಬಿಟ್ಟು ಸೊ ಟೋಟಲ್ 3 to 4 ಡೇಸಲ್ಲಿ ನೀವು ಫಿಸಿಕ್ಸನ್ನು ಮುಗಿಸ್ಕೊಳ್ತೀರಿ. 4 days ಫಾರ್ ಫಿಸಿಕ್ಸ್, 3 days ಫಾರ್ ಕೆಮಿಸ್ಟ್ರಿ, ಆ್ಯಂಡ್ ದೆನ್ 4 days 3 to 4 days ಫಾರ್ ಮ್ಯಾಥಮೆಟಿಕ್ಸ್. ಅಂತಂದರೆ ಎಷ್ಟಾಯಿತು, 8 3 11 ದಿನ ಆಗೋಯ್ತು, ಹೌದಾ. ಸೊ ಇನ್ನೂ 4 days ಉಳಿದಿದೆ ನಿಮ್ಗೆ, ಹೌದಾ. ಸೊ ಆ 4 ಡೇಸಲ್ಲಿ ನೀವು 3 days ಬಯಾಲಜಿಗೆ ಕೊಡ್ಬೋದು. ಸೊ ನಾವು 3 days ಬಯಾಲಜಿಯ ಬ್ಲೂ ಪ್ರಿಂಟನ್ನು ನೋಡೋದಾದರೆ ನೋಡಿ, ಬಯಾಲಜಿನಲ್ಲಿ ನೀವು ಎವಲ್ಯೂಷನ್ವರೆಗೂ ಈಗಾಗಲೇ ಮುಗಿದ್ಬಿಟ್ಟಿದೆ ಮಿಡ್ ಟರ್ಮಿಗೆ, ಹೌದಾ. ಸೊ ಹಾಗಾಗಿ ಆ್ಯಂಡ್ ಈ ಚಾಪ್ಟರ್ಸನ್ನು ನೀವು ಮಿಸ್ ಮಾಡಬೇಡಿ. ಈ ಸರ್ತಿ ಆ್ಯನ್ಯುವಲ್ ಎಕ್ಸಾಮಿಗೆ ಇದರಲ್ಲಿ ಯಾವುದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಹೈಲಿ ಇಂಪಾರ್ಟೆಂಟ್ ಎಲ್ಲವೂ, ಹೌದಾ. ಆಮೇಲೆ ರಿವೈಸ್ ಮಾಡ್ಬೋದು ನೀವು ಈಸಿಯಾಗಿ. ಈ 3 ಚಾಪ್ಟರ್ಸಿಗೆ 1 ದಿನ ತೊಗೊಳ್ಳಿ, ಸೊ ಇದಕ್ಕೆ 1 ದಿನ ತೊಗೊಳ್ಳಿ ನೀವು, ಹೌದಾ. ಆ್ಯಂಡ್ ಉಳಿದಿರೋ ಹಾಗೆ BT ಅಪ್ಲಿಕೇಶನ್ಸ್ವರೆಗೂ ಈಗಾಗಲೇ ನೀವು ಟೆಸ್ಟಿಗೆ ಓದಿದ್ದೀರಾ, ಹೌದಾ. ಸೊ ಅದಕ್ಕೊಂದು ದಿನ, ಹೌದಾ. ಸೊ ನನ್ನ ಸಜೆಷನ್ ಏನು ಅಂತಂದರೆ, ಸದ್ಯಕ್ಕೆ ಪ್ರಿಪ್ರೇಟ್ರಿಗೆ ಇವಾಗ ಎಷ್ಟು ನೀವು ಪ್ರಿಪೇರ್ ಆಗಿದ್ದೀರಲ್ವಾ, ಸೊ ಇಷ್ಟು ಚಾಪ್ಟರ್ಸನ್ನೇ ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಿ 3 ಡೇಸಲ್ಲಿ ನೀಟಾಗಿ ಓದ್ಕೊಂಡು ಹೋಗಿ ಪ್ರಿಪ್ರೇಟರಿನಲ್ಲಿ ಚೆನ್ನಾಗಿ ಮಾಡಿ. ಇಲ್ಲ ನಾವು ಇದನ್ನೂ ಓದ್ಕೊಳ್ತೀವಿ ನಮ್ಗೆ ಆಗುತ್ತೆ ಅಂತಂದರೆ ಯು ಕ್ಯಾನ್ ಡೂ ದಟ್ ಆಲ್ಸೋ.
ಓಕೆ. ಬಟ್ ಕೆಲವೊಂದಿಷ್ಟು ಕಾಲೇಜಸಲ್ಲಿ ಇನ್ನೂ ಚಾಪ್ಟರ್ಸ್ ಆಗಿಲ್ಲದೆ ಇರೋದ್ರಿಂದ ಸೊ ಯು ಕ್ಯಾನ್ ಸ್ಕಿಪ್ ದೀಸ್ ಚಾಪ್ಟರ್ಸ್. ಓಕೆ. ಸೊ ನೋ ವರೀಸ್, ಯಾಕಂದರೆ ಇದಿನ್ನೂ ಪ್ರಿಪ್ರೇಟ್ರಿ, ಹಾಗಾಗಿ ಆಯಿತಾ. ಸೊ 3 ಡೇಸ್ ನೀವು ಬಯಾಲಜಿಗೆ ಕೊಟ್ರಿ. ಸೊ ಟೋಟಲ್ ಆಗಿ 14 ಡೇಸಲ್ಲಿ ನೀವು 70% ಸಿಲೆಬಸ್ಸನ್ನು ಕವರ್ ಮಾಡಿಬಿಟ್ರಿ. ಇನ್ನೂ ಒಂದಿನ ಉಳಿಯುತ್ತೆ. ಸೊ ಆ ಒಂದಿನ ನೀವು ಲ್ಯಾಂಗ್ವೇಜಸ್ಸಿಗೆ ಇಟ್ಕೊಳ್ಬೋದು. ಓಕೆ. ಸೊ ಹಾಫ್ ಡೇ ಫಾರ್ ಒನ್ ಲ್ಯಾಂಗ್ವೇಜ್, ಹಾಫ್ ಡೇ ಫಾರ್ ಅನದರ್ ಲ್ಯಾಂಗ್ವೇಜ್, ಅಥವಾ ಆಟೋ, IT, ಎನಿಥಿಂಗ್ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಎಕ್ಸ್ಟ್ರಾ ಅದ್ರ ಬಗ್ಗೆ ಇಟ್ಕೊಳ್ಬೋದು. ಓಕೆ. ಸೊ ಸ್ವಲ್ಪ ಓದಿದ್ರಿ ಅಂತಂದರೆ ಅಗೇನ್ ನಿಮಗೆ ಇನ್ನೂ ಪ್ರಿಪ್ರೇಟ್ರಿಗೆ ಅಂತಂದರೆ ಪ್ರತಿ ಎಕ್ಸಾಮ್ ಕೂಡ ಒಂದೊಂದು ದಿನಕ್ಕೆ ಒಂದು ಎಕ್ಸಾಮ್ ಇರುತ್ತಲ್ವಾ. ಸೊ ಒಂದು ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಲ್ಯಾಂಗ್ವೇಜ್ ನಾಳೆ ಇದೆ ಅಂತಂದರೆ ಇವತ್ತು ಇನ್ನೂ ಉಳಿದಿರುವಂಥ 50% ನೀವು ಓದ್ಕೊಳ್ಬೋದು, ಅಥವಾ ಎಷ್ಟಾಗುತ್ತೆ ಅಷ್ಟು ಓದ್ಕೊಳ್ಳಿ, ಏನು ಚಿಂತೆ ಇಲ್ಲ. ಬಟ್ ಈ ಟೈಮನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಓದೋದಕ್ಕೆ, ಆಯಿತಾ. ಸೊ ಈ ತರಹ ಟೈಮ್ ಟೇಬಲನ್ನು ಹಾಕ್ಕೊಂಡು ಈ ಚಾಪ್ಟರ್ಸನ್ನು ಮುಗಿಸ್ಬೇಕು ಅಂಥೇಳಿ ಮುಗಿಸಿ ಚೆನ್ನಾಗಿ ಓದಿ. ನಿಮಗೆ ನಾನು ಹೇಳಿರೋ ಎಲ್ಲ ಸಿಲೆಬಸ್ಸು ಆಗಿಲ್ಲ, ಇಲ್ಲ ರೀ ನಮಗೆ 70% ಸಿಲೆಬಸ್ ಆಗಿಲ್ಲ, ನೀವು ಹೇಳುವಷ್ಟು ಚಾಪ್ಟರ್ಸ್ನ ಮುಗಿಸೋಕ್ಕಾಗಲ್ಲ, ಡೋಂಟ್ ವರಿ. ನೀವು ಬರೀ 50% ಮುಗಿಸಿ, ಬಟ್ ಪರ್ಫೆಕ್ಟಾಗಿ ಮುಗಿಸಿ, ಆಯಿತಾ. ಆ್ಯಂಡ್ ದೆನ್ ನಾನು ನೋಡ್ತಾ ಇದ್ದೆ ಕಮೆಂಟ್ಸ್, ಎಷ್ಟೊಂದು ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಪ್ರಿಪ್ರೇಟ್ರಿಗೆ ಅಂತ ಹೇಳಿ. ನೋಡಿ, ಪ್ರಿಪ್ರೇಟ್ರಿ ನಿಮ್ಮನ್ನು ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಏನೇನು ಪಾಸಿಬಲ್ ಇದೆ, ನಿಮಗೆ ಒಂದು ಚಾಪ್ಟ್ರಿಂದ ಎಷ್ಟು ಓದೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಓದ್ಕೊಳ್ಳಿ. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಸಬ್ಜೆಕ್ಟಿಂದನೂ ಬೇಕು, ಬಯಾಲಜಿಯಿಂದ ಅಂತೂ ನಾನು ಹೇಳ್ತಾ ಇದ್ದೀನಿ, ಹೌದಾ. ಸೊ ನಿಮಗೆ PCM ಇದರಿಂದಾನೂ ಬೇಕು ಅಂತಂದರೆ ನಾನು ಬಯಾಲಜಿಗೆ ಹೇಳಿದ ಹಾಗೆ ಕ್ವೆಶ್ಚನ್ ಬ್ಯಾಂಕನ್ನು ಹೊಂದಿರುವಂತಹ ಬುಕ್ ಇದೆ, ದಟ್ ಈಸ್ ಓಸ್ವಾಲ್ ಬುಕ್ಸ್ ಅಂತ ಹೇಳಿ. ಓಕೆ. ಸೊ ಓಸ್ವಾಲ್ ಬುಕ್ಸ್ ನಾನು ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ಬೋದು, ಅಥವಾ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ನಾನು ಲಿಂಕನ್ನ ಹಾಕಿರ್ತೀನಿ, ನೀವು ಅದರಿಂದ ಬೈ ಮಾಡ್ಬೋದು. ಅದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಸಪ್ರೇಟಾಗಿ ಕ್ವೆಶ್ಚನ್ ಬ್ಯಾಂಕ್ಗಳಿದೆ. ಅಂದರೆ ಒಂದೊಂದು ಚಾಪ್ಟ್ರಿಂದ ಯಾವ್ಯಾವ ಥರ ಕ್ವಶನ್ ಬರುತ್ತೆ, MCQ ಇರಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರಬಹುದು, 2 ಮಾರ್ಕ್ನ ಕ್ವಶನ್ಸ್, 3 ಮಾರ್ಕ್ನ ಕ್ವಶನ್, 5 ಮಾರ್ಕ್ನ ಕ್ವಶನ್, ಎನಿ ಟೈಪ್, ಆಲ್ ಚಾಪ್ಟರ್ಸ್ದು PCMB. ಆ್ಯಂಡ್ ಫಾರ್ ಇವನ್ ಲ್ಯಾಂಗ್ವೇಜಸ್ ಕೂಡ ಅದು ಕ್ವೆಶನ್ ಬ್ಯಾಂಕ್ ಅವೈಲೇಬಲ್ ಇದೆ, ವಿತ್ ಆನ್ಸರ್ ಅವೈಲೇಬಲ್ ಇದೆ, ಮಾಡೆಲ್ ಕ್ವೆಶನ್ ಪೇಪರ್ಗಳಿದೆ, ಎವ್ರಿಥಿಂಗ್ ಈಸ್ ಅವೈಲೇಬಲ್ ದೇರ್. ಓಕೆ. ಸೊ ನೀವು ಆ ಬುಕ್ಸನ್ನು ಪರ್ಚೇಸ್ ಮಾಡಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಲ್ಸೋ. ಓಕೆ. ಕ್ವೆಶನ್ಸು ಬಂದುಬಿಡುತ್ತೆ ಅದರಲ್ಲಿ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಹುಡುಕೋ ಅವಶ್ಯಕತೆ ಇಲ್ಲ, ಕ್ವಶನ್ಸನ್ನು ಹುಡುಕಿ ಅದಕ್ಕೆ ಆನ್ಸರ್ ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲ ಒಂದರಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಓಕೆ. ಸೊ ಯು ಕ್ಯಾನ್ ಬೈ ದೋಸ್ ಬುಕ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಕಾಲೇಜಿಗೆ ಹೋಗ್ತಾ ಎಕ್ಸಾಮ್ ಸ್ಟಡಿ ಹೇಗೆ ಮಾಡೋದು, ಟೈಮಿಂಗ್ ಹೇಗೆ ಮೇಂಟೈನ್ ಮಾಡೋದು. ನೋಡಿ, ನೀವು ಕಾಲೇಜಿಂದ ಬಂದ ಮೇಲೆ ನೀವು ಅರೌಂಡ್ 5ಇಂದ ನೀವು ಸ್ಟಾರ್ಟ್ ಮಾಡಿದರೂ ಕೂಡ, ಅಥವಾ 5:30ಇಂದ ನೀವು ಸ್ಟಾರ್ಟ್ ಮಾಡಿದರೂ ಕೂಡ 8 o'clockವರೆಗೂ ಓದಿ. ಸೊ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟೇ ಕೂತ್ಕೊಂಡ್ಬಿಡಿ ಓದೋದಕ್ಕೆ, ಆಯಿತಾ. ಸೊ ಕೂತ್ಕೊಂಡ್ಬಿಡಿ. ಆಮೇಲೆ ಯು ಗೋ ಫಾರ್ ಡಿನ್ನರ್, ಊಟಕ್ಕೆ ಟೈಮ್ ಕೊಡಿ, ಒಂದು 30 ಮಿನಿಟ್ಸ್ 45 ಮಿನಿಟ್ಸ್. ಅದಾದ ನಂತರ ನೆಕ್ಸ್ಟ್ ಅಗೇನ್ ನೀವೊಂದು 8:30ಇಂದ 11ವರೆಗೂ. ಓಕೆ. ಸೊ 11 ನೀವು ಬೇಗ ಎದ್ದೇಳೋರು ಆಗಿದ್ರಿ ಅಂತಂದರೆ ನೀವು 11ಗೆ ಮಲ್ಕೊಂಡು 5 ಗಂಟೆ ಅಥವಾ 6 ಗಂಟೆಗೆ ಎದ್ದು ಓದ್ಬೋದು, ಅಥವಾ ಇನ್ನೂ 10 ಗಂಟೆಗೇ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು 5 o'clock ಮಾರ್ನಿಂಗ್ ನೀವು ಮತ್ತೆ ಎದ್ದು ಓದ್ಕೊಳ್ಬೋದು ಕಾಲೇಜ್ ಹೋಗೋವರೆಗೂ. ಇಲ್ಲ ನಾವು ಬೆಳಗ್ಗೆ ಏಳೋರಲ್ಲ ಅಂತಂದರೆ ನೀವು ಈ ಟೈಮನ್ನು 12ವರೆಗೂ ಮಾಡ್ಕೊಳ್ಳಿ. ನಿಮ್ಗೆ ಇವಾಗಲೇ ಟೈಮ್ ಇದೆ. ಎಕ್ಸಾಮ್ ಹಿಂದಿನ ದಿನ ನೀವು 1 ಗಂಟೆ 2 ಗಂಟೆವರೆಗೂ ಎದ್ದು ಓದೋಕ್ಕಿಂತ ಇವಾಗಿರೋ ಟೈಮಲ್ಲೇ ನೋಡಿ, ಈ ಟೈಮಲ್ಲಿ ನಮಗೆ ಒಂದು ದಿನದಲ್ಲಿ ನೀವು ಹೇಳಿರೋ ಅಷ್ಟು ಮುಗಿಯುತ್ತಾ ನೋಡಿ, 4 ದಿನದಲ್ಲಿ ನೀವು ಅಷ್ಟು ಹೇಳಿದ್ರಿ ಮುಗೀತು, ಆರಾಮಾಗುತ್ತೆ. ನೀವು ನೀಟಾಗಿ ಕೂತ್ಕೊಂಡು ಓದಿ. ಓಕೆ. ಸೊ ಮನ್ಸು ಕೊಟ್ಟು ನೀವು ನೀಟಾಗಿ ಒಂದು ಚಾಪ್ಟರ್ನ ಹಿಡ್ಕೊಂಡ್ರೆ ನೀಟಾಗಿ ಅದರಿಂದ ಏನೇನು ಬರುತ್ತೆ ಕ್ವಶನ್ಸು ಎಲ್ಲ ನೀಟಾಗಿ ಓದ್ಕೊಳ್ಳಿ. ನಿಮ್ಗೆ ಇವಾಗ ಒಂದು ಐಡಿಯಾ ಇರುತ್ತೆ, ಈಗಾಗಲೇ ಮಿಡ್ ಟರ್ಮು, ಸೆಕೆಂಡ್ ಟೆಸ್ಟಿಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿರ್ತಾರೆ, ಹೌದಾ. ಬೇರೆ ಬೇರೆ ಸೋರ್ಸಸ್ಸಿಂದ ನಿಮ್ಗಾಗಲೇ ಸಿಕ್ಕಿರುತ್ತೆ. ಓಕೆ. ಸೊ ಅದರ ಪ್ರಕಾರ ನಿಮ್ಮ ತಲೆಯಲ್ಲಿ ಫಿಕ್ಸ್ ಇರುತ್ತೆ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು, ಅದಿಷ್ಟು ನೀಟಾಗಿ ನೋಡಿಕೊಂಡು ಓದ್ಕೊಂಡು ಹೋಗಿ. ಓಕೆ. ಸೊ ಆರಾಮಾಗಿ ಕವರ್ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ, ಆಯಿತಾ. ಟೆನ್ಷನ್ ಮಾಡ್ಕೊಳ್ಬೇಡಿ, ಎಷ್ಟಾಗುತ್ತೆ ಅಷ್ಟು ಮೈಂಡ್ ಕೂಲ್ ಇಟ್ಕೊಂಡು ಕವರ್ ಮಾಡಿ. ಆ್ಯಂಡ್ ವೆಲ್, ಬಯಾಲಜಿದು ಬೇರೆ ಮತ್ತೇನು ಬಯಾಲಜಿ ರಿಲೇಟೆಡ್ ವೀಡಿಯೋಸ್ ಅಥವಾ ಈ ಥರ ಸ್ಟ್ರಾಟಜಿ ವೀಡಿಯೋಸ್ಗಳು ಹೆಚ್ಚೆಚ್ಚು ಬೇಕು ಅಂತಂದರೆ ಪ್ಲೀಸ್ ಡೂ ಕಮೆಂಟ್ in the comment section. So I'll try to upload the videos regarding that. And important questions ನ ಬಗ್ಗೆ, ಬಯಾಲಜಿ ಹೇಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಮತ್ತೆ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ, ಸ್ಟಡಿ ವೆಲ್, ಪ್ರಿಪೇರ್ ಫಾರ್ ದ ಎಕ್ಸಾಮ್ಸ್. ಹ್ಯಾಪಿ ಲರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್.